ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಹೆನ್ರಾಜ್. ನೋಡಿ, ದೇವರ ನಾಡು ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾದ ಕಾಯಿಲೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕೇರಳ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಈ ಮೆದುಳನ್ನ ತಿನ್ನುವಂತಹ ಅಮೀಬಾ ಕೇಸ್ಗಳು ವೇಗವಾಗಿ ಹೆಚ್ಚಾಗ್ತಾ ಇದೆ. ಹೇಗೆ ಬರುತ್ತೆ ಅಂತಂದ್ರೆ, ನೀರಿನ ಮೂಲಕ ಹರಡುವ ಈ ಅಮೀಬಾ ಕಾಯಿಲೆ ಅತ್ಯಂತ ಅಪಾಯಕಾರಿ ಮತ್ತು ಮೆದುಳನ್ನ ತಲುಪಿದ್ರೆ ಸಾವಿಗೂ ಕೂಡ ಕಾರಣವಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಕೇರಳದಲ್ಲಿ ಈ ಸೋಂಕಿನ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ. ಆದರೆ ಕೇರಳದಲ್ಲಿ ಏಕೆ ಹೆಚ್ಚುತ್ತಾ ಇದೆ, ಈ ರೋಗವನ್ನ ಹೇಗೆ ತಡೆಗಟ್ಟೋದು, ಏನು ಕ್ರಮವನ್ನ ಕೈಗೊಳ್ಳಬಹುದು ಎಲ್ಲ ಕೂಡ ನೋಡ್ತಾ ಹೋಗೋಣ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಕೇರಳದಲ್ಲಿ ಮೆದುಳನ್ನ ತಿನ್ನುವ ಅಮೀಬಾದಿಂದ ಸುಮಾರು 19 ಸಾವುಗಳು ಸಂಭವಿಸಿದೆ. ಅಷ್ಟೇ ಅಲ್ಲದೆ 120ಕ್ಕೂ ಅಧಿಕ ಮಂದಿಗೆ ಈ ಸೋಂಕು ತುತ್ತಾಗಿರುವಂಥದ್ದು. ಕಳೆದ ವರ್ಷ 36 ಸೋಂಕುಗಳು ವರದಿಯಾಗಿತ್ತು, ನೋಟಿಸ್ ಮಾಡಿದ್ರು ಎಲ್ಲರೂ ಕೂಡ. ಅವುಗಳಲ್ಲಿ 9 ಬಹಳ ಮಾರಕವಾಗಿತ್ತು. ಇದೇ ಕೇರಳದಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಅಪರೂಪದ ಹಾಗೂ ನೀರಿನಿಂದ ಹರಡುವ ಮೆದುಳನ್ನ ತಿನ್ನುವ ಅಮೀಬಾದಿಂದ ಉಂಟಾದ ಸೋಂಕುಗಳು ದ್ವಿಗುಣವಾಗ್ತಾ ಇದೆ. ನಂತರ ಅಲ್ಲಿ ಎಚ್ಚರಿಕೆ ಕೂಡ ವಹಿಸಲಾಗಿದೆ. ಅಂದ್ರೆ ಇದೇ ಸೆಪ್ಟೆಂಬರ್ನಲ್ಲಿ ಬರೋಬ್ಬರಿ 9 ಸಾವುಗಳು ಈ ಕಾಯಿಲೆಗೆ ಸಂಭವಿಸಿರುವಂತದ್ದು. ಇಲ್ಲಿಯವರೆಗೂ ಕೂಡ ಈ ಕ್ಷಣದವರೆಗೂ 19 ಜನರು ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ಮೆದುಳು ತಿನ್ನುವ ಅಮೀಬಾ ಅಂತಂದ್ರೆ ಈ ಕಾಯಿಲೆಯ ಹೆಸರು ನೆಗ್ಲೇರಿಯಾ ಫೌಲೇರಿ ಅಂತ. ಈ ಸೋಂಕಿನಿಂದ 19 ಸಾವುಗಳು ದಾಖಲಾಗಿದೆ. ಈ ಅಂಕಿಅಂಶವು ಬಹಳ ಆಘಾತಕಾರಿಯಾಗಿದೆ ಆರೋಗ್ಯ ಇಲಾಖೆಗೆ. ಯಾಕಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರವಾಗಿ ಇಡೀ ಜಗತ್ತಿನಾದ್ಯಂತ ಈ ಅಪರೂಪದ ಕಾಯಿಲೆಯ ಪ್ರಕರಣಗಳು ಒಟ್ಟು ಸಂಖ್ಯೆ 500ಕ್ಕಿಂತ ಕಡಿಮೆಯಾಗಿದೆ. ಇವುಗಳಲ್ಲಿ ಕೇರಳ ಒಂದರಲ್ಲೇ, ಬರೀ ಕೇರಳ ರಾಜ್ಯದಲ್ಲಿ ಮಾತ್ರ 120 ಪ್ರಕರಣಗಳು ವರದಿಯಾಗಿದೆ. ಸೊ ಇದು ಆಘಾತಕಾರಿಯಾದಂತಹ ಸುದ್ದಿಯಾಗಿದೆ. ಕೇರಳ ರಾಜ್ಯದಲ್ಲಿ ಈ ಸೋಂಕಿನ ಆತಂಕ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಈ ಅಮೀಬಾದಿಂದ ಉಂಟಾದ ಕಾಯಿಲೆಗೆ ನಿರ್ದಿಷ್ಟವಾದಂತಹ ಅಥವಾ ಚಿಕಿತ್ಸೆಗೆ ಲಸಿಕೆಯೇ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇನ್ನಷ್ಟು ಆತಂಕವನ್ನ ಸೃಷ್ಟಿಯಾಗಿರುವಂತಹ ಸಂಗತಿಯಾಗಿದೆ. ಈ ಸೋಂಕು ಏನಾದ್ರೂ ಮನುಷ್ಯನ ಮೆದುಳಿಗೆ ಹರಡಿದ್ರೆ ಅದು ಪ್ರಾಣವನ್ನೇ ಬಲಿ ಕೊಡುತ್ತೆ. ಈ ಅಮೀಬಾ ಅನ್ನೋದು ಕೊಳಕು ಹಾಗೇನೆ ಬೆಚ್ಚಗಿನ ಸಿಹಿ ನೀರಿನಲ್ಲಿ ಬೆಳೆಯುತ್ತೆ. ಸ್ನಾನ ಮಾಡುವಾಗ ಅಥವಾ ಈಜುವಾಗ ಮೂಗಿನ ಮೂಲಕ ದೇಹವನ್ನ ಪ್ರವೇಶ ಮಾಡುತ್ತೆ. ಹಾಗೇನೆ ಮೆದುಳನ್ನ ತಲುಪುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಮಕ್ಕಳು ಹಾಗೇನೆ ಯುವಕರು ಹೆಚ್ಚಾಗಿ ಸ್ವಿಮ್ ಮಾಡೋದು ಅಥವಾ ನೀರಿಗೆ ಇಳಿಯೋದು, ಈಜುಕೊಳಗಳಲ್ಲಿ ಈಜುವುದರಿಂದ ಬಹಳ ಅಪಾಯಕಾರಿಯಾಗಿರುವಂತಹ ಸೋಂಕಿಗೆ ತುತ್ತಾಗ್ತಾರೆ. ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರು ಸ್ನಾನ ಅಥವಾ ಮನೆ ಕೆಲಸಕ್ಕಾಗಿ ಒಂದು ಕೆರೆಗೆ ಹೋಗುವಂಥದ್ದು, ನದಿಗೆ ಹೋಗುವಂಥದ್ದನ್ನು ಮಾಡ್ತಾರೆ, ಅಥವಾ ಚಾನೆಲ್ಗೆ ಹೋಗುವಂಥದ್ದನ್ನು ಮಾಡ್ತಾರೆ. ನೀರನ್ನ ಹೆಚ್ಚಾಗಿ ಬಳಸ್ತಾರೆ. ಅದು ಸಹ ಹೆಚ್ಚಿನ ಅಪಾಯವನ್ನು ಕೂಡ ತಂದೊಡ್ತಾ ಇರುವಂಥದ್ದು. ದುರ್ಬಲಗೊಂಡ ಅಂದ್ರೆ ರೋಗ ನಿರೋಧಕ ಶಕ್ತಿ ಯಾರಿಗೆಲ್ಲ ಕಡಿಮೆ ಇರುತ್ತೆ ಅಂಥವ್ರು ಹೆಚ್ಚಾಗಿ ಈ ಸೋಂಕಿಗೆ ಬಲಿಯಾಗ್ತಾರೆ, ಈ ಸೋಂಕಿಗೆ ಒಳಗಾಗ್ತಾರೆ. ಅದಕ್ಕಾಗಿನೇ ಈ ರೋಗವನ್ನ ತಡೆಗಟ್ಟಬೇಕು. ಅದಕ್ಕೋಸ್ಕರ ಅರಿವು ಬಹಳ ನಿರ್ಣಾಯಕವಾಗಿದೆ. ಹಾಗಾದ್ರೆ ಈ ಅಮೀಬಾ ದೇಹದ ಮೇಲೆ ಹೇಗೆ ದಾಳಿ ಮಾಡುತ್ತೆ ಅಥವಾ ಹೇಗೆ ಹರಡುತ್ತೆ ಅದನ್ನ ನೋಡೋದಾದ್ರೆ, ಆಸ್ಪತ್ರೆಯ ಸಮುದಾಯದ ವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಜುಗಲ್ ಕಿಶೋರ್ ಅವರು ಹೇಳುವಂತಹ ಪ್ರಕಾರ ಈ ಅಮೀಬಾ ದೇಹದ ಮೇಲೆ ಹೇಗೆ ದಾಳಿ ಮಾಡುತ್ತೆ, ನಮ್ಮ ದೇಹವನ್ನ ಹೇಗೆ ಸೇರ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಮೆದುಳನ್ನ ತಿನ್ನುವಂತಹ ಅಮೀಬಾ ಕುಡಿಯುವ ನೀರಿನ ಮೂಲಕ ನಮ್ಮ ದೇಹವನ್ನ ಪ್ರವೇಶ ಮಾಡೋದಿಲ್ವಂತೆ. ಅದರ ಬದಲಾಗಿ ಮೂಗಿನ ಮೂಲಕ ದೇಹವನ್ನ ಪ್ರವೇಶ ಮಾಡುತ್ತೆ ಅಂತ ಹೇಳಲಾಗುತ್ತಾ ಇದೆ. ಇದು ವೈದ್ಯಕೀಯ ಲೋಕಕ್ಕೆ ಒಂದು ಸವಾಲಾದಂತೆ ಕಾಣ್ತಾ ಇದೆ. ಈಜುವಾಗ, ಸ್ನಾನ ಮಾಡುವಾಗ ಅಥವಾ ನೀರಿನಲ್ಲಿ ನಾವು ನಡೆಯುವಾಗ ಇದು ಮೂಗಿಗೆ ಸೇರ್ಕೊಂಡಾಗ ಈ ಅಮೀಬಾ ನೇರವಾಗಿ ಮೆದುಳಿಗೆ ಹೋಗುತ್ತಂತೆ. ಇದು ಈ ಒಂದು ಸೋಂಕನ್ನ ಉಂಟು ಮಾಡುತ್ತೆ. ಇದರ ಪರಿಣಾಮವಾಗಿ ಉಂಟಾಗುವಂತಹ ರೋಗಗಳನ್ನ ಪ್ರಾಥಮಿಕವಾಗಿ ನಾವು ಈ ಒಂದು ಕಾಯಿಲೆನ PAM ಅಂತ ಕೂಡ ಕರೆಯಲಾಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ಈ ವೈರಲ್ ಸೋಂಕನ್ನು ಕೂಡ ಇದು ಹೋಲಿಕೆ ಮಾಡುತ್ತೆ. ಆದ್ರೆ ಕ್ರಮೇಣ ರೋಗಿಯು ಒಂದಷ್ಟು ಗೊಂದಲ ಇರುತ್ತೆ, ರೋಗಿಗಳಿಗೆ ಸೆಳೆತ ಇರುತ್ತೆ, ಹಾಗೆ ಕೋಮಾವನ್ನು ಕೂಡ ಅನುಭವಿಸ್ತಾನಂತೆ. ಒಂದು ಸಲ ಈ ಕಾಯಿಲೆ ಏನಾದ್ರೂ ನಮ್ಮ ದೇಹಕ್ಕೆ ಬಂದ್ರೆ ಕೋಮಾ ಸ್ಟೇಜ್ಗೂ ಕೂಡ ಅವನು ಹೋಗ್ಬೋದಂತೆ. ಈ ಸೋಂಕು ವೇಗವಾಗಿ ಹರಡುತ್ತೆ. ಹಾಗೆ ಇದಕ್ಕೆ ನಿಖರವಾದಂತಹ ಚಿಕಿತ್ಸೆಯೇ ಇಲ್ಲ ಅನ್ನೋದು ಕೂಡ ಬಹಳ ಅಚ್ಚರಿ ಆಗ್ತಾ ಇದೆ. ಅದಕ್ಕಾಗಿನೇ ಮೆದುಳನ್ನ ತಿನ್ನುವಂತಹ ಅಮೀಬಾವನ್ನ ವೈದ್ಯಕೀಯ ವಿಜ್ಞಾನದಲ್ಲಿ ಅತ್ಯಂತ ಅಪಾಯಕಾರಿ ಸೋಂಕುಗಳಲ್ಲಿ ಒಂದು ಅಂತ ಪರಿಗಣಿಸಲು ಕೂಡ ಆಗಿದೆ.
ಆಗಿದೆ. ಅಂದ್ರೆ ಕೇರಳದಲ್ಲಿ ಮೆದುಳನ್ನು ತಿನ್ನುವಂತಹ ಅಮೀಬಾ ಪ್ರಕರಣಗಳು ಹೆಚ್ಚಾಗಲಿಕ್ಕೆ ಅಲ್ಲಿನ ಬೆಚ್ಚಗಿನ ವಾತಾವರಣ ಕಾರಣವಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಆಗಾಗ ಮಳೆ ಬೀಳೋದು ಮತ್ತು ಅದರಿಂದ ಅಲ್ಲಲ್ಲಿ ನೀರು ನಿಲ್ಲೋದು ಅಮೀಬಾಗೆ ಅನುಕೂಲಕರವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಅನೇಕ ಪ್ರದೇಶಗಳಲ್ಲಿ ಜನರು ದೈನಂದಿನ ಅಗತ್ಯಗಳಿಗಾಗಿ ಒಂದಷ್ಟು ಕೊಳಕ್ಕೆ ಹೋಗ್ತಾರೆ ಅಥವಾ ನದಿಗೆ ಹೋಗ್ತಾರೆ, ಕೆರೆಗೆ ಹೋಗ್ತಾರೆ, ಅಲ್ಲಿರುವಂತಹ ನೀರನ್ನ ಬಳಸ್ತಾರೆ. ಇದು ಸೋಂಕಿನ ಅಪಾಯವನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇದಲ್ಲದೆ ನಗರ ಪ್ರದೇಶಗಳಲ್ಲಿ ಈಜುಕೊಳಗಳ ಕಳಪೆ ನೈರ್ಮಲ್ಯವು ಕೂಡ ಸೋಂಕಿನ ಹರಡುವಿಕೆಗೆ ಕಾರಣವಾಗಿದೆ. ರೋಗದ ಆರಂಭಿಕ ಲಕ್ಷಣಗಳು ಯಾವುದು? ಹಾಗಾದ್ರೆ ಈ ರೋಗ ಹರಡಲಿಕ್ಕೆ ಏನ್ ಕಾರಣ ಅದು ನೋಡ್ತಾ ಹೋದ್ರೆ ಬೇಸಿಕ್ ಆಗಿ ನಮಗೆ ಏನೇನು ಬರುತ್ತೆ ಈ ರೋಗ ಹರಡಿದ್ರೆ ಅಂತ ನೋಡೋದಾದ್ರೆ, ಒಂದು ತಲೆನೋವು ಬರುತ್ತೆ, ಆನಂತರ ಜ್ವರ ಬರುತ್ತೆ, ಆನಂತರ ಕುತ್ತಿಗೆಯಲ್ಲಿ ಬಿಗಿದಂತಹ ಸ್ಥಿತಿ ನಿರ್ಮಾಣವಾಗೋದು ಬರುತ್ತೆ, ವಾಂತಿ ಬರುತ್ತೆ, ಆಯಾಸ ಬರುತ್ತೆ. ಈ ಸೋಂಕಿನ ಆರಂಭಿಕ ಲಕ್ಷಣವು ಪತ್ತೆ ಹಚ್ಚೋದು ಕೂಡ ಬಹಳ ಕಷ್ಟವಾಗ್ತಾ ಇದೆಯಂತೆ. ಇದರಿಂದಾಗಿಯೇ 95% ಹೆಚ್ಚು ಮರಣ ಪ್ರಮಾಣ ಉಂಟಾಗ್ತಾ ಇರೋದು. ಸೊ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.